ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಉಲೂಕ ಪಾಂಡವರಿಗೆ ದುರ್ಯೋಧನನ ಸಂದೇಶವನ್ನ ತಿಳಿಸೋದು, ಆಮೇಲೆ ಪಾಂಡವರ ಸಂದೇಶವನ್ನ ತಗೊಂಡು ದುರ್ಯೋಧನನ ಹತ್ರಕ್ಕೆ ಬರೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಉಲೂಕ ಹೇಳಿದಂಥ ಮಾತಿನಿಂದ ಪಾಂಡವರಿಗೆಲ್ಲ ತುಂಬ ಕೋಪ ಬಂದ್ಬಿಡುತ್ತೆ. ಆಮೇಲೆ ಭೀಮಸೇನ ಅವನು ಏನು ಹೇಳ್ತಾ ಇದ್ದಾನ ಮತ್ತೆ ಕೌರವರ ಒಂದು ಸಂಕೇತ ಏನು, ಅವ್ರ ಭಾವನೆ ಏನು ಅರ್ಥ ಮಾಡಿಕೊಂಡು ಕೆಲವೊಂದು ಮಾತುಗಳನ್ನ ಉಲೂಕನಿಗೆ ಹೇಳ್ತಾನೆ. ನೀನು ಹೋಗಿ ದುರ್ಯೋಧನನ ಸಭೆಯಲ್ಲಿ ಬೇರೆ ಕ್ಷತ್ರಿಯರ ರಾಜರೆಲ್ಲ ಇರಬೇಕು, ಮುಖ್ಯವಾಗಿ ಕರ್ಣ ಮತ್ತೆ ಶಕುನಿ ಇರಬೇಕು. ಅವ್ರ ಮುಂದೆ ಹೋಗ್ಬಿಟ್ಟು ದುರ್ಯೋಧನನಿಗೆ ಈ ಮಾತನ್ನು ಹೇಳು ಅಂತನ್ಬಿಟ್ಟು ಹೇಳ್ತಾನೆ. ನಮ್ಮ ಅಣ್ಣನ ಸಂತೋಷಕ್ಕೋಸ್ಕರ ನಾವು ನೀನೇನೇ ತಪ್ಪು ಮಾಡಿದ್ರು ಕೂಡ ಅದನ್ನೆಲ್ಲ ಸಹಿಸ್ಕೊಳ್ತಾ ಇದ್ದೀವಿ ಹೊರತು ನಮಗೇನು ಶಕ್ತಿ ಇಲ್ಲ ಅಂತಲ್ಲ. ಆದರೆ ನೀನು ಅದನ್ನೆಲ್ಲ ಮರೆತು ಈ ರೀತಿ ಮಾಡ್ತಾ ಇದೀಯಾ. ಈಗ ನಾನು ಹೇಳ್ತಾ ಇದ್ದೀನಿ, ನಾಳೆನೇ ನಿನ್ನ ಜೊತೆ ಯುದ್ಧ ಆಗತ್ತೆ. ಮತ್ತು ಯುದ್ಧದಲ್ಲಿ ಯಾರು ಬಂದರೂ ಕೂಡ ನಾವು ಅವರನ್ನೆಲ್ಲ ಕೊಲ್ತೀವಿ. ಅಂದರೆ ಭೀಷ್ಮಾಚಾರ್ಯರನ್ನ ಮುಂದಿಟ್ಕೊಂಡು ಯಾವುದೇ ಕ್ಷತ್ರಿಯರು ಬಂದರೂ ಕೂಡ ನಾವು ಅವರನ್ನು ಯಮರಾಜನ ಮನೆಗೆ ಕಳಿಸ್ತೀವಿ. ಆಮೇಲೆ ನಾವು ಏನು ಅಂದ್ಕೊಂಡಿದ್ದೀವೋ, ನಾವೇನೆಲ್ಲ ಶಪಥ ಮಾಡ್ಕೊಂಡಿದ್ದೀವೋ ಅದೆಲ್ಲ ಆಗೇ ಆಗುತ್ತೆ. ಸಾಕ್ಷಾತ್ ಯಮ, ಕುಬೇರ, ರುದ್ರ ಇವ್ರು ನಿನ್ನ ಸಹಾಯ ಮಾಡಿದ್ರು ಕೂಡ ನಮ್ಮ ಪ್ರತಿಜ್ಞೆ ಅಂತೂ ಆಗೇ ಆಗುತ್ತೆ, ನೆರವೇರುತ್ತೆ, ನಾವು ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಭೀಮಸೇನನ ಮಾತುಗಳನ್ನು ಕೇಳಿ ಸಹದೇವ ಕೂಡ ಕೋಪ ಮಾಡ್ಕೊಂಡು ಹೇಳ್ತಾನೆ, ಪಾಪಿ ಉಲೂಕನೇ, ನನ್ನ ಮಾತನ್ನು ಕೂಡ ನೀನು ಕೇಳು, ನೀನು ಇದನ್ನ ನಿನ್ನ ತಂದೆಗೆ ಹೋಗಿ ಹೇಳು ಅಂತಂದ್ಬಿಟ್ಟು ಹೇಳ್ತಾನೆ. ಏನು ಹೇಳ್ತಾನೆ? ರಾಜ ಧೃತರಾಷ್ಟ್ರನ ಜೊತೆ ನಿನ್ನ ಒಂದು ಫ್ರೆಂಡ್ಶಿಪ್ ಆಗಿಲ್ಲ ಅಂತಂದ್ರೆ, ನಿನ್ನ ಸಂಬಂಧ ಆಗದೆ ಇದ್ದಿದ್ರೆ ನಮ್ಮಲ್ಲಿ ಈ ಒಡಕು ಅನ್ನೋದೇ ಬರ್ತಾ ಇರಲಿಲ್ಲ. ಅಂದ್ರೆ ಇಲ್ಲಿ ಶಕುನಿಗೆ ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಶಕುನಿಯ ಜೊತೆ ಧೃತರಾಷ್ಟ್ರನ ಸಂಬಂಧ ಆಗದೆ ಇದ್ದಿದ್ರೆ ನಮ್ಮಲ್ಲಿ ಈ ಒಡಕು ಅನ್ನೋದೇ ಆಗ್ತಾ ಇರ್ಲಿಲ್ಲ. ಅಂದ್ರೆ ಶಕುನಿ ಹೇಳ್ಕೊಟ್ಟಿದ್ದಕ್ಕೆ ಇದೆಲ್ಲ ಆಗ್ತಾ ಇದೆ ಅಂತ ಅವನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಅವನಿಂದಾನೇ ಇದೆಲ್ಲ ಆಗ್ತಾ ಇರೋದು. ನೀನಂತೂ ಧೃತರಾಷ್ಟ್ರನ ವಂಶ ಮತ್ತೆ ಎಲ್ರನ್ನೂ ಕೂಡ ನಾಶ ಮಾಡೋದಕ್ಕೋಸ್ಕರನೇ ಹುಟ್ಟಿದೀಯಾ ಅಂತಂದ್ಬಿಟ್ಟು ಹೇಳು ಹೋಗಿ ನಿಮ್ಮ ಅಪ್ಪನಿಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆಮೇಲೆ ನೀನು ಸಾಕ್ಷಾತ್ ಶತ್ರುತ್ವದ ಮೂರ್ತಿ, ನಮ್ಮ ಕುಲವನ್ನ ತುಂಡು ಮಾಡುವಂಥವನು, ಅಂದ್ರೆ ನಮ್ಮ ಕುಲವನ್ನ ಪೀಸ್ ಮಾಡುವಂಥವನು, ಬೇರ್ಪಡಿಸುವಂಥವನು ಅಂತ ಅಂದ್ಬಿಟ್ಟು. ಆಮೇಲೆ ಬಹಳ ಪಾಪಿಷ್ಟ ನೀನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಉಲೂಕನೇ, ನೆನಪಲ್ಲಿ ಇಟ್ಕೋ, ಈ ಒಂದು ಸಂಗ್ರಾಮದಲ್ಲಿ ಮೊದಲು ನಾನು ನಿನ್ನನ್ನು ಕೊಲ್ತೀನಿ, ಆಮೇಲೆ ನಿನ್ನ ತಂದೆಯ ಪ್ರಾಣವನ್ನ ತಗೊಳ್ತೀನಿ. ಇಲ್ಲಿ ಸಹದೇವ ಕೂಡ ಒಂದು ಶಪಥ ಮಾಡ್ತಾ ಇದ್ದಾನೆ. ಭೀಮ ಮತ್ತೆ ಸಹದೇವನ ಮಾತನ್ನ ಕೇಳಿ ಅರ್ಜುನ ಮುಗುಳ್ನಗ್ತಾ ಭೀಮಸೇನನಿಗೆ ಹೇಳ್ತಾನೆ, ಅಣ್ಣ, ನಿಮ್ಮ ಜೊತೆ ಯಾರ ವೈರತ್ವವಿದೆಯೋ ಅವ್ರ ವಿಷಯದಲ್ಲಿ ಹೀಗೆ ತಿಳ್ಕೊಳ್ಳಿ. ಏನು ಹೇಳ್ತಾನೆ? ಅವ್ರ ಈ ಜಗತ್ತಲ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಮ ವೈರತ್ವವನ್ನ ಕಟ್ಕೊಂಡ್ಮೇಲೆ ಅವ್ರು ಬದುಕಿರ್ತಾರೆ ಅಂತನ? ಇಲ್ಲ, ನಿಮ್ಮ ವೈರತ್ವ ಯಾರ ಜೊತೆ ಇದೆಯೋ ಅವರು ಈ ಜಗತ್ತಲ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ. ಆದರೆ ಉಲೂಕನ ಜೊತೆ ನೀವು ಯಾವುದೇ ರೀತಿಯ ಕಹಿಯ ಮಾತುಗಳನ್ನ ಆಡಬಾರ್ದು ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವನು ದೂತನಾಗಿ ಬಂದಿದ್ದಾನಲ್ವಾ, ಸೊ ಅದಕ್ಕೋಸ್ಕರ ಅವನಿಗೆ ಈ ರೀತಿ ಮಾತಾಡಬಾರ್ದು. ನೀವು ನಿಮ್ಮ ಜೊತೆ ವೈರತ್ವ ಯಾರಿಗಿದೆಯೋ ಅವ್ರು ಸತ್ತಿದ್ದಾರೆ ಅಂತಾನೆ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಪಾಪ ದೂತರು ಏನು ತಾನೇ ಅಪರಾಧ ಮಾಡ್ತಾರೆ? ಅವ್ರಿಗೆ ಏನನ್ನು ಹೇಳಿರ್ತಾರೋ ಇದನ್ನು ಹೇಳಿಬಿಟ್ಬಾ ಅಂತಂದ್ಬಿಟ್ಟು ಅದನ್ನು ಅವ್ರು ಬಂದು ಇಲ್ಲಿ ಹೇಳಿದಾರೆ ಅಷ್ಟೇನೆ. ಸೊ ಉಲೂಕ ಏನು ಮಾಡ್ತಾನೆ? ಅಲ್ಲೇನು ಹೇಳಿದಾರೋ ಅದನ್ನು ಬಂದು ಇಲ್ಲಿ ಹೇಳಿದ್ದಾನೆ. ನಾವೇನು ಹೇಳ್ತೀವೋ ಅದನ್ನು ತೊಗೊಂಡೋಗಿ ಅಲ್ಲಿ ಹೇಳ್ತಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ಭೀಮಸೇನನಿಗೆ ಈ ರೀತಿ ಹೇಳಿದ ಮೇಲೆ ಅವನು ದೃಷ್ಟದ್ಯುಮ್ನಾದಿ ತನ್ನ ಸಂಬಂಧಿಗಳಿಗೆ ಅವನು ಹೇಳ್ತಾನೆ, ನೀವು ಪಾಪಿ ದುರ್ಯೋಧನನ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಅಂದ್ರೆ ಈಗ ದೂತ ಬಂದು ಏನು ಹೇಳಿದ್ನೋ ಅದೆಲ್ಲ ದುರ್ಯೋಧನನ ಮಾತೇ ಅಲ್ವಾ? ಸೊ ಅವನು ಹೇಳಿರೋದನ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ. ಇದರಲ್ಲಿ ವಿಶೇಷವಾಗಿ ನನ್ನ ಮತ್ತೆ ಕೃಷ್ಣನ ನಿಂದನೆಯನ್ನ ಮಾಡಿದಾನೆ. ಈ ಮಾತುಗಳನ್ನ ಕೇಳಿಸ್ಕೊಂಡು ನೀವು ನಮ್ಮ ಹಿತದ ದೃಷ್ಟಿಯಿಂದಾನೇ ನೀವೆಲ್ಲರೂ ಕೂಡ ಕೋಪ ಮಾಡ್ಕೊಂಡಿರೋದು. ಅಂದರೆ ನಮ್ಮನ್ನು ಬೈದಿದ್ದಾರೆ ಅನ್ನೋ ಕಾರಣಕ್ಕೆ ನೀವೆಲ್ಲ ಕೋಪ ಮಾಡ್ಕೊಂಡಿದ್ದೀರಾ. ಆದರೆ ನಿಮ್ಮ ಸಹಾಯ ಮತ್ತು ಶ್ರೀಕೃಷ್ಣನ ಪ್ರತಾಪದಿಂದ ನಾನು ಇಡೀ ಕ್ಷತ್ರಿಯ ರಾಜರನ್ನ ಏನೂ ಅಲ್ಲ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಜೊತೆ ನಿಮ್ಮೆಲ್ಲರ ಆಶೀರ್ವಾದ ಇದೆ, ಆಮೇಲೆ ನಿಮ್ಮ ಸಹಾಯ ಕೂಡ ಇದೆ, ಶ್ರೀಕೃಷ್ಣನ ಪ್ರತಾಪ ಇದೆ. ಅದ್ರ ಮುಂದೆ ಈ
ಇಡೀ ಕ್ಷತ್ರಿಯ ರಾಜರು ನನಗೇನೂ ಅಲ್ಲ, ಅಂದರೆ ಲೆಕ್ಕಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರನೇ ನೀವೆಲ್ಲರೂ ಆಜ್ಞೆಯನ್ನು ಕೊಟ್ಟರೆ ನಾನು ಉಲೂಕನಿಗೆ ಈ ಮಾತುಗಳಿಗೆ ಉತ್ತರವನ್ನು ಕೊಡ್ತೀನಿ. ಅಂದರೆ ನೀವೇ ಹೇಳ್ತೀರಾ ಅಥವಾ ನಾನೇ ಹೇಳಲ್ಲ ಅಂತ ಅಂದ್ಬಿಟ್ಟು, ಈಗ ನನ್ನ ಬಗ್ಗೆನೇ ಅವನು ಜಾಸ್ತಿ ಮಾತಾಡಿರೋದ್ರಿಂದ, ಕೃಷ್ಣನ ಬಗ್ಗೆನೇ ಮಾತಾಡಿರೋದ್ರಿಂದ ನೀವೆಲ್ಲ ನನಗೆ ಪರ್ಮಿಷನ್ ಕೊಟ್ಟರೆ ನಾನು ದುರ್ಯೋಧನ ಕಳಿಸಿರೋ ಮಾತುಗಳಿಗೆ ನಾನು ಉತ್ತರವನ್ನು ಕೊಡ್ತೀನಿ. ಇಲ್ಲದೆ ಇದ್ದರೆ ನಾಳೆ ನಮ್ಮ ಸೈನ್ಯದ ಮುಂದಾಳತ್ವದಲ್ಲಿ ಗಾಂಡೀವ ಧನಸ್ಸಿನಿಂದಾನೇ ಈ ಮಾತಿಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮಾತುಗಳಲ್ಲಿ ನಪುಂಸಕರು ಮಾತ್ರನೇ ಉತ್ತರ ಕೊಡೋದು, ಅಂದರೆ ಕಾರ್ಯವನ್ನು ಮಾಡಲ್ಲ ಅವರು, ಬರೀ ಮಾತುಗಳು ಆಡೋದ್ರಲ್ಲಿ ಮಾತ್ರ ಅವರು ನಿಪುಣರಾಗಿರ್ತಾರೆ. ಯಾರು? ನಪುಂಸಕರು. ಅವ್ರ ಕೈಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಇಲ್ಲಿ ದುರ್ಯೋಧನ ಮಾತಲ್ಲಿ ಹೇಳ್ತಾ ಇದ್ದಾನೆ ಹೊರತು ಅವನು ಮಾಡ್ತಾ ಇಲ್ಲ. ನಾವು ಈಗ ಮಾಡಿ ತೋರಿಸುವಂಥ ಟೈಮ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅರ್ಜುನನ ಈ ಮಾತನ್ನು ಕೇಳಿ ರಾಜರು ಅವನ ಪ್ರಶಂಸೆಯನ್ನು ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಅವನು ಹೇಳಿರೋ ಮಾತು. ಸೊ ಅದಕ್ಕೆ ಎಲ್ಲರೂ ಕೂಡ ಅವನನ್ನು ಹೊಗಳುತ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.